ಯುಗಾದಿ ಹಬ್ಬ ಬಂದು ಹಲೋ ನೀವು ಹಂಗೆ ಬಂದು ಹೇಳ್ಬೇಕು ನೀವು ಪಟ್ಟಂತ ಹ್ಯಾಪಿ ಯುಗಾದಿ ಅಂತ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯುಗಾದಿ ಹಬ್ಬ ಬಂದು ಇರೋದು ನಾಳೆ. ಇವತ್ತು ಅಮಾವಾಸ್ಯೆ ಇದೆಯಲ್ವಾ, ಸೊ ಅದಕ್ಕೆ ನಮ್ಮ ಮನೇಲಿ ಇವತ್ತೇ ತೋರಣ ಎಲ್ಲ ಕಟ್ಟಬೇಕಂತ. ಯಾಕಂದರೆ ನಾಳೆ ಆಳು ದಿನ ಅಲ್ಲ, ನಾಳೆ ಕಟ್ಟಬಾರ್ದಂತೆ. ಸೊ ಅದಕ್ಕೋಸ್ಕರ ಇವಾಗ ಮಾವಿನ ಎಲೆ ಕಿತ್ಕೊಳೋದಕ್ಕೆ ಬಂದಿದ್ದೀರಿ. ನಮ್ಮ ಮಮ್ಮಿ ಕೇಳ್ತಿದ್ದಾರೆ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಏನಾದ್ರು ಮಾಡು. ಹಲೋ ನೈಸ್. ಮಾವಿನ ಸೊಪ್ಪು, ಬೇವಿನ ಸೊಪ್ಪೆಲ್ಲ ಕಿತ್ಕೊಂಡಿದ್ದಾಗಿದೆ. ಇವಾಗ ಎಲ್ಲಿ ಹೋಗ್ತಿದ್ದೀರಿ ಅಂದರೆ ನಮ್ಮ ತೋಟದ ಹತ್ರ ಹೋಗ್ತಿದ್ದೀರಿ. ಅಲ್ಲಿ ಸೊಪ್ಪು ಹಾಕಿದ್ದಾರೆ ನಮ್ಮ ಅತ್ತೆ. ನಮ್ಮ ತೋಟದೆಲ್ಲ ಮಾಡೋದೆಲ್ಲ ನಮ್ಮ ಅತ್ತೆನೇ. ಬನ್ನಿ ನಮ್ಮ ತೋಟ ತೋರಿಸ್ತೀನಿ. ಎಲ್ಲ ಖಾಲಿ ಇದೆ, ಇಲ್ಲೆಲ್ಲ ಏನು ಮಾಡಿಲ್ಲ. ಇಲ್ಲಷ್ಟೇ ಏನು ಸೊಪ್ಪು ಮಮ್ಮಿ? ದಂಟಿನ ಸೊಪ್ಪು ಹಾಕಿದ್ದಾರೆ. ಹಳ್ಳಿ ಪಾಡು ತರನಾನ ನಮ್ ಭೂಮ್ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ. ಹಳ್ಳಿ ಹಾಡು ಮಾವಿನ ಎಲೆ, ಬೇವಿನ ಸೊಪ್ಪು ಮತ್ತು ಸೊಪ್ಪೆಲ್ಲ ಕಿತ್ಕೊಂಡು ಎಲ್ಲಿ ಬಂದಿದ್ದೀರಿ ಅಂದರೆ ನಮ್ಮ ಅತ್ತೆ ಮನೆ ಹತ್ರ. ಇವಾಗ ಇಲ್ಲಿ ಚೇಪೆಕಾಯಿ ಕಿತ್ಕೊತಾ ಇದ್ದೀನಿ. ಮತ್ತು ನಿಮ್ಗೊಂದು ಹೇಳ್ಕೊಡ್ತೀನಿ ನೋಡಿ. ಚೇಪೆಕಾಯಲ್ಲಿ ಎರಡು ಟೈಪ್ ಇದೆ, ಒಂದು ರೆಡ್ ಮತ್ತು ಒಂದು ವೈಟ್. ನಿಮ್ಗೆ ಐಡೆಂಟಿಫೈ ಮಾಡೋದಕ್ಕೆ ಗೊತ್ತಾಗಲ್ಲ ಅಂದರೆ ಈ ಥರ ರೌಂಡ್ ಶೇಪ್ ಇರುತ್ತಲ್ವ, ಇದು ವೈಟ್ ಕಲರ್. ಈ ಥರ ಓವಲ್ ಕೈಂಡ್ ಶೇಪ್ ಇರುತ್ತಲ್ವ, ಅದು ರೆಡ್ ಕಲರ್. ನೆಕ್ಸ್ಟ್ ಟೈಮ್ ನೀವೆಲ್ಲಾದರೂ ಕಳ್ತನ ಮಾಡೋದಕ್ಕೆ ಇಲ್ಲ ಕಿತ್ಕೊಳೋದಕ್ಕೆ ಹೋದಾಗ ಇದನ್ನು ನೋಡ್ಕೊಂಡು ಕಿತ್ಕೊಡಿ. ಇವಾಗ ತೋರಣ ರೆಡಿ ಮಾಡ್ತಿದ್ದೀರಿ. ನಿಮಗೆ ಬರುತ್ತಾ ತೋರಣ ಮಾಡೋದು? ಬರಲ್ಲ ಅಂದರೆ ನೋಡಿ ಕಲ್ತ್ಕೊಳ್ಳಿ. ಫಸ್ಟು ಪರ್ಕೆ ಇರುತ್ತಲ್ವ, ಅದರಲ್ಲಿ ಹಂಚಿ ಕಡ್ಡಿ ತೊಗೊಳ್ಬೇಕು. ಅದನ್ನು ನೀವು ಹೊಸ ಪರ್ಕೆ ಮನೇಲಿ ಯೂಸ್ ಮಾಡಿರಬಾರ್ದು. ಆ ಥರ ಹೊಸ ಪರ್ಕೆ ತೊಗೊಂಡು ಅದರಲ್ಲಿ ಕಡ್ಡಿನ ಆಫ್ಗೆ ಡಿವೈಡ್ ಮಾಡ್ಕೊಳ್ಬೇಕು. ಅದು ನೇಲ್ಸ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಆಮೇಲೆ ಎಲೆನ ಈ ಥರ ಸ್ವಲ್ಪ ಫೋಲ್ಡ್ ಮಾಡಿ ಹಂಚಿ ಕಡ್ಡಿನ ಹಿಂಗೆ ಚುಚ್ಚಿ ತೆಗಿಬೇಕು. ಮತ್ತು ಇದನ್ನು ಕೋಸೋದಕ್ಕೆ ಟೈನ್ ದಾರ ಯೂಸ್ ಮಾಡ್ತಾರೆ. ಖಾಲಿ ಆಗಿಬಿಟ್ಟಿತ್ತು ಅಂತ ಈ ಥರ ನಾರ್ಮಲ್ ವೈಟ್ ದಾರ ಯೂಸ್ ಮಾಡ್ತಿದ್ದಾರೆ. ಮತ್ತು ಎಲೆ ಎಲ್ಲ ನೀವು ತೊಗೊಳೋದು ಸೇಮ್ ಸೈಜ್ ತೊಗೊಬೇಡಿ. ಒಂದು ದೊಡ್ಡದು, ಒಂದು ಚಿಕ್ಕದು ಎಲ್ಲ ತೊಗೊಳ್ಳಿ. ಇದು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಫ್ಯಾಮಿಲಿ ಅಂದಮೇಲೆ ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ಇರ್ತಾರೆ. ಸೊ ಇದು ಆ ಥರ ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಮತ್ತು ಇದನ್ನು ಕೋಸೋದಕ್ಕೆ 21 ಲೀವ್ಸ್ನ ಯೂಸ್ ಮಾಡಬೇಕು. ಇದು ಬೇವಿನ ಸೊಪ್ಪು. ಮತ್ತು ಒಬ್ಬಟ್ಟು ಮಾಡೋದಕ್ಕೆ ಮೈದಾ ಹಿಟ್ಟು, ಅದನ್ನು ನಾವು ನೈಟೇ ಕಲಿಸ್ಕೊತಿದ್ದೀರಿ. ಫಸ್ಟು ನೀವು ಸ್ವಲ್ಪ ನೀರು ಹಾಕಿ, ಚಿರೋಟಿ ರವೆ ಹಾಕಿ, ಅರಿಶಿನ ಹಾಕಿ, ಸ್ವಲ್ಪ ಉಪ್ಪು ಹಾಕಬೇಕು. ಒಂದು 10 ಮಿನಿಟ್ಸ್ ಬಿಡಬೇಕು ಅದನ್ನು ನೀವು, ಅದು ಸೋಕ್ ಆಗೋದಕ್ಕೆ. ಆಮೇಲೆ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ಅದೆಲ್ಲ ಒಂದು ಫಾರ್ಮಿಗೆ ಬಂದಮೇಲೆ ನೀವು ಮತ್ತೆ ಆಯಿಲ್ ಹಾಕಿ ಅದನ್ನು ಮತ್ತೆ ಇನ್ನೂ ಚೆನ್ನಾಗಿ ಕಲಿಸ್ಬೇಕು. ನೈಟೇ ಇದನ್ನು ಕಲಸಿಕ್ಕಿದ್ರೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಅಂತ ನಾವು ನೈಟೇ ಕಲಿಸ್ತಿದ್ದೀರಿ. ಮತ್ತು ಬೆಳಗ್ಗೆ ಅದು ಇದು ಪೂಜೆ ಅಂತ ಎಲ್ಲ ತುಂಬ ಕೆಲಸ ಇರುತ್ತಲ್ವ, ಸೊ ನೈಟೇ ಮಾಡಿಬಿಟ್ರೆ ತುಂಬ ಯೂಸ್ ಆಗುತ್ತೆ ಅಂತ. ಈ ಥರ ನೀವು ಚೆನ್ನಾಗಿ ಪಂಚ್ ಮಾಡಬೇಕು, ಅದಾವಾಗ ತುಂಬ ಸಾಫ್ಟ್ ಆಗುತ್ತೆ. ಇವಾಗ ಇದು ರೆಡಿ ಆಗಿದೆ. ಪೇಪರ್ ಕ್ಲೋಸ್ ಮಾಡೋದಕ್ಕಿಂತ ಮೊದಲು ಇನ್ನೂ ಸ್ವಲ್ಪ ಆಯಿಲ್ ಹಾಕಿ, ಆಮೇಲೆ ಪೇಪರ್ನ ಹಾಕಿ ಒಂದು ಪ್ಲೇಟಲ್ಲಿ ಕ್ಲೋಸ್ ಮಾಡಿಬಿಡ್ತೀರಿ. ಮತ್ತು ಬೆಳಗ್ಗೆ ನೋಡೋಣ ಅದು ಹೇಗಾಗಿರುತ್ತೆ ಅಂತ. ನಾನು ತೋರಣನ ಹಬ್ಬದ ಹಿಂದಿನ ದಿನವೇ ಕಟ್ತೀರಿ ಅಂತ ಹೇಳಿದ್ದೆ. ಇಲ್ಲ, ರೆಡಿ ಮಾಡಿದ ಮಾತ್ರ, ಆದರೆ ಕಟ್ತಿರೋದು ನಾವು ಹಬ್ಬದ ದಿನವೇ. ಫಸ್ಟು ರೈಟ್ ಸೈಡಲ್ಲಿ ಕಟ್ಟಬೇಕು, ಆಮೇಲೆ ಲೆಫ್ಟ್ ಸೈಡಲ್ಲಿ ಕಟ್ಟಬೇಕು. ಆಮೇಲೆ ಬೇವಿನ ಕಡ್ಡಿನ ಆ ಸೈಡ್ ಸ್ವಲ್ಪ, ಈ ಸೈಡ್ ಸ್ವಲ್ಪ ಇಕ್ಬೇಕು. ತೋರಣ ಕಟ್ಟಿದಾಗಿದೆ. ವಾವ್, ವರ ಕೊಡ್ತು ಗಾಯ್ಸ್. ರಂಗೋಲಿ ಹೇಗಿದೆ!
ಫಸ್ಟು ಹೊಸ ವರ್ಷ ಅಲ್ವಾ, ಇದನ್ನು ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಹೋದೆ, ಅದು ಬಂದಿಲ್ಲ. ಆಮೇಲೆ ಬೇಡ, ನನಗೇನು ಬರುತ್ತೆ ಅದನ್ನೇ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ. ನಿಲ್ಲು ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ನಮ್ಮಮ್ಮ ತೋರಣ ಫಸ್ಟೇ ಕಟ್ಬಿಟ್ರು. ನಾವು ಇವಾಗ ಎಣ್ಣೆ ಹಚ್ಕೊತಿದ್ದೀರಿ. ನಮ್ಮ ಅಕ್ಕ ಮಗಂದಾಗಿದ್ದು ಹಚ್ಕೊಂಡಿದ್ದೆ. ಅವನು ಎಣ್ಣೆ ಹಚ್ಕೊ ಅಂದರೆ ಎಣ್ಣೆನೇ ಕುಡಿದ್ಬಿಟ್ಟಿದ್ದಾನೆ. ಅಂದರೆ ಎಣ್ಣೆನ ಕುಡ್ದಿದ್ದಾನೆ, ಆ ಥರ ಕಾಣ್ತಿದ್ದಾನೆ. ನಮ್ಮದು ಬಂದಂಗೆ ಫೋಟೋಶೂಟ್ ಎಲ್ಲ ಮುಗೀತು. ಇವಾಗ ಬೇಳೆನ ಬೇಯಿಸ್ಕೊಳ್ಬೇಕು. ಫಸ್ಟು ಒಂದು ಪಾತ್ರೆಯಲ್ಲಿ ನೀರು ಇಕ್ಬೇಕು. ಅದು ಚೆನ್ನಾಗಿ ಬಾಯ್ಲ್ ಆಗ್ತಿರುತ್ತಲ್ವ, ಆವಾಗ ಬೇಳೆನ ಹಾಕಬೇಕು. ಬೇಳೆನೆಲ್ಲ ಚೆನ್ನಾಗಿ ತೊಳ್ಕೊಳ್ಳಿ. ಮತ್ತು ಇದಕ್ಕೆಷ್ಟು ಬೇಕು ಬೆಲ್ಲ ಮತ್ತು ಕೊಬ್ಬರಿ ಹಾಕ್ಕೊಳ್ಬೇಕು. ಇದ್ರೊಳಗಡೆ ಮೈದಾ ಇದೀಗಾಗಿದೆ. ಮತ್ತು ಇದನ್ನ ನಾವು ಕಲಿಸ್ಕೊಳ್ಬೇಕು. ನೋಡಿ, ಕಲಿಸ್ಕೊಂಡಿದ್ದಾದ್ಮೇಲೆ ಅದು ಈ ಥರ ಇನ್ನೂ ಸಾಫ್ಟ್ ಆಗುತ್ತೆ. ಬೇಳೆ ಎಲ್ಲ ಬೆಂದಿದೆ. ನಾವು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಇದು ಈ ಥರ ಮಾಡ್ಕೊಂಡಿದ್ದೀರಿ. ಇದನ್ನು ಮೈದಾ ಒಳಗಡೆ ಇಕ್ಕಿ ಈ ಥರ ಉಂಡೆ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡಿದ್ದೀರಿ. ಖಾರ ಒಬ್ಬಟ್ಟು ಹೇಗೆ ಮಾಡೋದು ಅಂದರೆ, ಸ್ವಲ್ಪ ಆಲೂಗಡ್ಡೆ ಪಲ್ಯ ತೊಗೊಂಡು ಹೂರ್ಣದಲ್ಲಿ, ಒಬ್ಬಟ್ಟಕ್ಕೆ ಹೂರ್ಣ ಅಲ್ಲ, ಏನಂತಾರೆ ಮಮ್ಮಿ ಇಲ್ಲ ಮೈ ಅದನ್ನೇನಂತಾರೆ, ಕನಕ ಆಯಿತು, ಕನಕ ಅಂತೆ. ಕನಕ ಒಳಗಡೆ ಆಲೂಗಡ್ಡೆ ಪಲ್ಯ ಇಕ್ಕಿ ಅದನ್ನ ಇದು ಮಾಡಿದ್ರೆ ಖಾರ ಒಬ್ಬಟ್ಟು ರೆಡಿ. ಗ್ಯಾಸ್ ನೀನು ಯಾವಾಗ ನೋಡಿದ್ರೆ ಈ ಬಳೆ ಬಂತಿಗೆ ಗ್ಯಾಸ್ ಹಚ್ಕೊಳ್ಳಿ. ಆಮೇಲೆ ತವ ಇಕ್ಕಿ ಸತಿ ಹಚ್ತೀವಿ. ಹೂರ್ಣ ಎಲ್ಲ ಎರಡು ಹಾಕಿರೋದನ್ನ ಒಂದು ಪೇಪರ್ ಮೇಲೆ ಇಕ್ಕಿ, ಪೇಪರ್ಗೆ ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನು ನೀಟಾಗಿ ಸವರಿದ್ರೆ ರೆಡಿ ಆಗುತ್ತೆ. ಇದನ್ನು ನಾವು ತವ ಮೇಲೆ ಹಾಕ್ಕೊಳ್ಬೇಕು. ತವ ಮೇಲೆ ಫಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಆಮೇಲೆ ಇದನ್ನು ಬಗ್ಗಿ ಇದನ್ನು ತವ ಮೇಲೆ ಹಾಕಬೇಕು. ಮತ್ತು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು ಅದ್ರ ಮೇಲೆ. ಇವಾಗ ಒಂದು ಸ್ವಲ್ಪ ಹೊತ್ತಾಗಿದ್ದಾದ್ಮೇಲೆ ತಿರುಗಿಸ್ಬೇಕು. ಇನ್ನು ಮತ್ತೆ ಇನ್ನೊಂದು ಐದು ತಿರುಗಿಸಿ ಅಲ್ಲ, ಇವು ಬಿಸಿ ಬಿಸಿ ಒಬ್ಬಟ್ಟು ರೆಡಿಯಾಗಿದೆ. ಮತ್ತು ಸಾಂಬಾರು ಮಾತಾಡಬೇಡ ಮಮ್ಮಿ. ಮತ್ತು ಸಾಂಬಾರು ಕೂಡ ರೆಡಿಯಾಗಿದೆ. ಆಲೂಗಡ್ಡೆ ಪಲ್ಯ, ಇದು ಹೆಸರುಬೇಳೆ ಪಲ್ಯ ಮಾಡಿರೋದು ನಮ್ಮಕ್ಕ. ಒಬ್ಬಟ್ಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಹೇಗಿರುತ್ತೆ ಗೊತ್ತಾ ಟೇಸ್ಟು. ಇವರೆಲ್ಲರೂ ಮನೆಯಲ್ಲಿ ನಾವು ವಾಕಿಂಗ್ ಮಾಡೋದಕ್ಕೆ ಹೋಗ್ತೀರಿ ಅಂತ ರೀಸನ್ ಕೊಟ್ಟು ಇಲ್ಲಿ ಬಂದು ಮಾಡ್ತಿರೋದು ನೋಡಿದ್ರೆ ಫೋಟೋಶೂಟ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನೀವು ಹಂಗೆ ಬಂದು ಹೇಳ್ಬೇಕು ನೀವು ಪಟ್ಟಂತ ಹ್ಯಾಪಿ ಯುಗಾದಿ ಅಂತ. ಹ್ಯಾಪಿ ಯುಗಾದಿ.